ಸ್ವೀಟ್ ಕೊಡ್ರಿ ಸ್ವೀಟ್ ಕೊಡ್ರಿ 14ನೇ ತಾರೀಕು ಸಾಹೇಬರು ಬರೋ ಮುಂಚಿತವಾಗಿ ನಾನು ಕಮಿಷನ್ ಒಂದು ವಾರ ಮುಂಚೆ ನಿಮ್ಗೆ ಹೇಳ್ತೀನಿ, ನೀವು ಎಲ್ಲರೂ ತಗೋಬೇಕು. ನಿಮ್ಗೆ ಎಲ್ಲರದ್ದು ಸರ್ ಇದೆಲ್ಲ ಅಂಗಡಿ ಫೋಟೋ ನಾವು ಸರ್ವೆ ಮಾಡಿದ್ವಿ, ನಿಮಗೆ ಕೊಡ್ತೀವಿ. ನಾವು ಅಲ್ಲಿ ಕೆಲಸ ಮುಗಿಯೋ ತನಕ ಸಾಹೇಬರು 20 ಲಕ್ಷ ಇಟ್ಟಿದ್ದಾರೆ, ಗೊತ್ತಾಯ್ತಲ್ಲ. ಕೆಲಸ ಮುಗಿಯೋ ತನಕ ನೀವು ಅಲ್ಲಿ ಇಟ್ಕೋಬೇಕು. ನಿಮಗೆ ಇನ್ನೂ ಕಮ್ಮಿ ಆದರೆ ಕಂಟಿನ್ಯೂ ಮತ್ತು 10 ಅಂಗಡಿ ಮಾಡೋಕ್ಕೆ ಅವಕಾಶ ಇದೆ, ಮುಂದೆ ಮಾಡಿಕೊಡ್ತೀವಿ. ಈಗ 20 ಅಂಗಡಿ ಮಾತ್ರ ಕೊಡ್ತೀವಿ. 20 ಅಂಗಡಿಯಲ್ಲಿ ಇಲ್ಲಿ ಎಷ್ಟು ಅಂಗಡಿ ಇದ್ದಾರೆ ಅಷ್ಟೇ, ಇಲ್ಲಿ 11 ಮಾತ್ರ 11 ಇದ್ದೀರಿ. ಇನ್ನೊಂದಿಷ್ಟು ಜನ ಇಲ್ಲಿಯವರು ಇದ್ದಾರೆ, ಬರ್ತಾರೆ, ಅವರಿಗೊಂದು ಇಷ್ಟು ಕೊಡ್ತೀವಿ, ಅಷ್ಟು ಇರ್ತಾರೆ, ಬಾಕಿಯದು ಇಲ್ಲ, ಗೊತ್ತಾಯ್ತಾ. ಆಮೇಲೆ ಮತ್ತೆ ಬೇಕಾದ್ರೆ ಮುಂದೆ ನೋಡೋಣ, ಸದ್ಯಕ್ಕಿಲ್ಲ. ಮತ್ತೆ ನೀವು ಅದೇ ಗಬ್ಬು ಮಾಡ್ಕೊಳ್ಳೋದಾದ್ರೆ ನೀವು ಕೊಡೋಲ್ಲ, ಮತ್ತು ಅಗ್ರಿಮೆಂಟ್ ಮಾಡಿಬಿಡ್ತೀವಿ ನಾವು. ಆರ್ಪಾರ್ ದಿವಸ ಹಾಕಂಗಿಲ್ಲ, ಸ್ವಚ್ಛತೆ ಕಾಪಾಡ್ಕೋಬೇಕು. ಇಲ್ಲಿ ನಲ್ಲಿ ನೀರು ಒಂದು ಕನೆಕ್ಷನ್ ಸರಿನಾ ಕೊಡಿ. 15 ಲಕ್ಷ ರೂಪಾಯಿದ ಒಂದು ಕಾಮಗಾರಿ. ಇಲ್ಲಿಂದ ಅಲ್ಲಿವರೆಗೆ ಗಾರ್ಡನ್ ಮಾಡುವಂಥ, ಅಂದರೆ ನಮ್ಮ ಆಸ್ಪತ್ರೆ ಬರುವಂಥ ಜನರಿಗೆ ಒಳ್ಳೆಯ ವಾತಾವರಣ ಕೊಡಬೇಕು, ಮತ್ತು ಆಸ್ಪತ್ರೆ ಏರಿಯಾ ಚೆನ್ನಾಗಿರಬೇಕು, ಮತ್ತು ಇಲ್ಲಿ ಕೂತ್ಕೊಳ್ಳೋಕ್ಕೆ ಬೆಂಚ್ಗಳು ಬರುತ್ತೆ, ಪಾಪ ಬಂದು ಕೂತ್ಕೊಳ್ಳೋಕ್ಕೆ ಅವಕಾಶ ಇರಬೇಕು ಅನ್ನೋ ರೀತಿಯಲ್ಲಿ. ಹೋದ ಸರಿ 1,60,80,70 ಲಕ್ಷ ಹಾಕಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇಂಟರ್ಲ್ಯಾಕಲ್ಲಿ ಹಾಕಿ ಅಲ್ಲಿ ಒಂದು ಆಸ್ಪತ್ರೆ ಒಳಗೆ ಎಲ್ಲ ಅಭಿವೃದ್ಧಿ ಮಾಡಿದ್ವಿ. ಅದ ನಂತರ ಇದು ತೊಗೊಂಡಿದ್ದೀನಿ. ಮಾರಿ ಜಾತ್ರೆ ಬರೋದ್ರಿಂದ ಇಲ್ಲೂ ಮಾಡ್ತಾಯಿದ್ದೀವಿ. ಮತ್ತು ಐಬಿಯಿಂದ ಮತ್ತು ನಮ್ಮ ಕೃಷಿ ಆಫೀಸ್ವರೆಗೂ ಸಹ ಒಂದು ಪಾರ್ಕ್ ಬರುತ್ತೆ, ಅಂದರೆ ಪೂರ್ತಿ ಅಲ್ಲಿವರೆಗೆ ಪಾರ್ಕ್ ಮಾಡ್ತೀವಿ, 2 ಕಡೆದು ಪಾರ್ಕ್ ಮಾಡ್ತೀವಿ, ಅಲ್ಲಿಗೂ ರೆಡಿ ಮಾಡ್ತಾ ಇದ್ದೀವಿ. ಇದನ್ನು ನಗರಸಭೆಯನ್ನು ಮಾಡ್ತೀವಿ, ಅಲ್ಲಿ ನಾವು ಹೈವೇ ಅವರಿಂದ ಮತ್ತು ನಮ್ಮ PWಯಿಂದಲೂ ಸಹ ನಾವು ಮಾಡ್ತಾ ಇದ್ದೀವಿ. ಅಂದರೆ ನಗರದ ಪ್ರವಾಸಿಗರು ಬಂದರೆ ಸಾಗರ ನಗರದಲ್ಲಿ ಚೆನ್ನಾಗಿ ಕಾಣಬೇಕಾಗಿದೆ. ಈಗಾಗಲೇ ಹೈವೇ ಪ್ರಾಧಿಕಾರದಲ್ಲಿ ಈಗಾಗಲೇ ಲೈಟಿಂಗ್ ವ್ಯವಸ್ಥೆಯನ್ನು ಮಾರಿಕಂಬ ಜಾತ್ರೆ ಬರೋದ್ರಿಂದ ಅದನ್ನು ಸಹ ಈಗಾಗಲೇ ಶುರು ಮಾಡ್ತಾರೆ, ಸ್ವಲ್ಪ ದಿನದಲ್ಲಿ ಶುರು ಮಾಡಿ. ಇಲ್ಲೂ ಸಹ ನಾವು ಗಿಡಗಳನ್ನು ನಡುವಂಥ ಮಧ್ಯದಲ್ಲಿ ಗಿಡಗಳನ್ನು ಹಾಕಲಿಕ್ಕೂ ಸಹ ವ್ಯವಸ್ಥೆ ಮಾಡಿದ್ದೀನಿ. ಅದು ಸಾಯಿ ಗಾರ್ಮೆಂಟ್ಸ್ ಅವರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ NOC ಕೊಟ್ಟಿದ್ದೀವಿ. ಸಾಯಿ ಗಾರ್ಮೆಂಟ್ಸ್ ಅವ್ರು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಅವ್ರ ಹೆಸರಲ್ಲಿ ಅದನ್ನು ಮಾಡಿಕೊಡ್ತೀವಿ. ಅಂದರೆ ಆ ಒಂದು ಸಾಗರ ಸಿಟಿ ಬಂದಾಗ ಒಳ್ಳೆಯ ರೀತಿಯಲ್ಲಿ ಪ್ರವಾಸಿಗರಿಗೆ ಸಾಗರ ಸಿಟಿ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಬರಬೇಕು. ಹಾಗೆ ಇಲ್ಲೆಲ್ಲ ನೋಡಿ ಅಂಗಡಿ ಹಾಕಿದ್ದಾರಲ್ಲ, ಇಲ್ಲೆಲ್ಲ ಅಂಗಡಿ ಹಾಕ್ಕೊಂಡಿದ್ದಾರೆ. ಈಗ ಆ ಅಂಗಡಿ ಎಲ್ಲ ತೆಗಿತೀವಿ. ಈಗ ಅಲ್ಲೂ ಸಹ ಫುಡ್ ಕೋರ್ಟ್ ಬರುತ್ತೆ. ಯಾವುದೇ ಅಂಗಡಿಯನ್ನು ನಾವು ದಾರಿಯಲ್ಲಿ ಇಡ್ಲಿಕ್ಕೆ ಬಿಡೋದಿಲ್ಲ. ಅಲ್ಲಿರೋರು ಯಾರೋ ಒಬ್ರು ಬಂದಿದ್ದೀರಾ ಇಲ್ಲಿ, ಅದಕ್ಕೆ ಫುಡ್ ಕೋರ್ಟ್ ಕೊಡ್ತೀವಿ. ಒಂದು 20 ಅಂಗಡಿ ಬರ್ತದೆ, ಆ 20 ಅಂಗಡಿ ಅಲ್ಲೇ ಹಾಕಬೇಕು. ಯಾವುದೇ ಅಲ್ಲಿ ಇಲ್ಲಿ ಇನ್ಮೇಲೆ ಪಾನಿಪುರಿ ಗಿನಿಪುರಿ ಮಾಡಲಿಕ್ಕೂ ಬಿಡೋದಿಲ್ಲ ನಾವು. ಮತ್ತು ಇಲ್ಲೆಲ್ಲ ರೋಡಲ್ಲಿ ಹಾಕೋಕ್ಕೂ ಬಿಡೋಲ್ಲ. ಇನ್ಮೇಲೆ ಏನಿದ್ರು ನಾವು ಪಾರ್ಕ್ ಮಾಡಿಬಿಡ್ತೀವಿ, ಇಲ್ಲೆಲ್ಲೂ ಹಾಕೋಕ್ಕೆ ಬಿಡೋದಿಲ್ಲ ಅವ್ರಿಗೆ. ಅದರಿಂದ ಫುಡ್ ಕೋರ್ಟ್ ಮಾಡಿ ಚೆನ್ನಾಗಿ ಮಾಡ್ಕೊಡ್ತೀವಿ. ಯಾರು ಇದ್ದಾರೆ ಅವ್ರಿಗೆ ಮಾತ್ರ, ಹೊಸಬ್ರಿಗೆಲ್ಲ ಇಲ್ಲ. ಸರ್ವೆ ಆಗಿದೆ, ಸರ್ವೆ ಯಾರು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಫುಡ್ ಕೋರ್ಟಲ್ಲಿ 20 ಅಂಗಡಿ ಕೊಡಲಿಕ್ಕೆ ಅವಕಾಶ ಇದೆ. ನೀವು ಎಷ್ಟು ತೆಗಿತೀವಿ, ಇಲ್ಲಿ ಯಾರ್ಯಾರನ್ನೂ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಸಾಗರದ ಎಲ್ಲ ಕಡೆಗೂ ಫುಡ್ ಕೋರ್ಟ್ ಮಾಡಿದ್ಮೇಲೆ ರಸ್ತೆ ಬದಿಯಲ್ಲಿ ಬೇರೆಯವರಿಗೆ ಅವಕಾಶ ಕೊಡೋಲ್ಲ ನಾವಿಲ್ಲಿ. ಓಕೆ, ಫುಡ್ ಕೋರ್ಟ್ನಲ್ಲಿ ಯಾರು